ಅಪ್ಪ ನೀನೇನ್ ಮಾಡ್ತಿದ್ಯಪ್ಪ ಇಲ್ಲಿ? ನಂದಾಗಿರ್ಲಿ, ನೀನೇನಿಲ್ಲಿ ಇಷ್ಟೊತ್ತಿಗಾಗ್ಲೇ ಮದುವೆ ಚೌಲ್ಟ್ರಿಲಿ ಇರ್ತೀಯ ಅಂತ ಅಂದ್ಕೊಂಡಿದ್ದೆ. ಅದು ನಮ್ಮನೆಯವ್ರ ಸೋದರ ಮಾವನ ಮದುವೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ವಿ. ನಮಸ್ಕಾರ ಸರ್. ನಮಸ್ಕಾರ. ಆಯ್ತಾಯ್ತು, ಹೊರಡು. ಮದುವೆನ ಅದ್ಧೂರಿಯಾಗಿ ನಡೆಸು. ಅಪ್ಪ ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದೆ. ನಿಮ್ಮ ಅಮ್ಮನ ಆಸ್ಪತ್ರೆಗೆ ಸೇರಿಸಿದ್ದೀನಿ. ಅವಳು ಮಸಣಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅಯ್ಯೋ, ನಾನು ಹೀಗೆ ಬೀದಿಲಿ ಅಲ್ದಾಡ್ತಾ ಇದ್ದೀನಷ್ಟೆ. ಅಮ್ಮನಿಗೆ ಏನಾಯ್ತಪ್ಪ? ಯಾವಾಗ ಸೇರಿಸಿದೆ ಹಾಸ್ಪಿಟ್ಲಿಗೆ? ಯಾಕೆ ನನ್ನ ಹತ್ರ ಒಂದ್ ಮಾತು ಹೇಳಿಲ್ಲ ನೀನು? ನಿಮ್ಮ ಮನೆಗೆ ಫೋನ್ ಮಾಡಿದ್ದೆ. ನಾವೆಲ್ಲ ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ, ಫೋನ್ ಮಾಡಬೇಡಿ ಅಂತ ಹೇಳಿ ಫೋನ್ ಇಟ್ಬಿಟ್ರು. ಯಾರಿಗೆ ಅಂತ ಹೇಳಿ, ಬೇರೆ ಕಡೆ ಎಲ್ಲೂ ನಿನ್ನನ್ನು ಮಾತಾಡ್ಸಕ್ ಆಗಲ್ವಲ್ಲ, ಅದಕ್ಕೆ ಇಲ್ಲೇ ನಿಂತಿದ್ದೆ. ಅಯ್ಯೋ ದೇವ್ರೆ. ಅಕ್ಕ, ನೀನ್ ಆಸ್ಪತ್ರೆಗೆ ಹೋಗು, ನಾವೆಲ್ಲ ನೋಡ್ಕೋತೀವಿ. ಅಲ್ಲ ನಂದಿನಿ, ಇಲ್ಲಿ ಅಲ್ಲಿರೋರ್ನೆಲ್ಲ ನಾವಿಬ್ರು ಮ್ಯಾನೇಜ್ ಮಾಡ್ತೀವಿ. ನೀನ್ ಹಾಸ್ಪಿಟಲಿಗೆ ಹೋಗ್ಬಿಟ್ ಬಾ. ಅಕ್ಕ ಒಂದ್ ನಿಮಿಷ, ಈ ಫೋನ್ ಇಟ್ಕೊಯ್ತಾ, ಏನಾರು ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಯಾವ ಆಸ್ಪತ್ರೆಗೆ ಹೋಗ್ತಿದ್ಯಾ ಅಂತ ನಮಗ್ ಕಾಲ್ ಮಾಡಿ ಹೇಳು, ನಾವು ಗಾಡಿ ಕಳಿಸ್ತೀವಿ. ಹುಷಾರು. ನಾನು ಹೋಗಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಬೇಡಿ ಆಯ್ತಾ? ಹೇಗಾದ್ರೂ ಮ್ಯಾನೇಜ್ ಮಾಡಿ. ಯಾರಿಗೂ ಹೇಳಲ್ಲ, ನೀ ಹೋಗು ಅಕ್ಕ. ಸರಿ, ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ನೀವೆಲ್ಲ ಹೊರಡಿ, ಬೇಗ ಹೊರಡಿ ಮಾಮ. ನಾವೇನು ಬರ್ತೀವಿ. ಹೋಗು. ಅಪ್ಪ, ಅಮ್ಮಂಗೆ ಏನಾಯ್ತಪ್ಪ? ನೀನು ಗಂಡ ಮಾಡಿರೋ ಕೆಲಸಕ್ಕೆ ಅವನ್ನ ಕೊಂದೇ ಬಿಡಬೇಕು. ಏನು ಮಾಡಲಿ ಹೇಳು? ಮಹೇಶ ಅಣ್ಣ, ನನ್ನ ಮಾವನ ಮನೆ ನೀನು ತಗೊಂತಿದ್ಯಾ? ಹಾ ಹೌದಣ್ಣ. ನೀನು ತಲೆಗೆಲ್ಲ ಕೆಟ್ಟಿದ್ಯೇನೋ ನನಗೆ? ಯಾಕಣ್ಣ? ನನ್ನ ಮಾವ ನನ್ನ ಶತ್ರು ಅಂತ ನಿಂಗೆ ಗೊತ್ತು. ಅವ್ರ ಮನೆನ ನೀನು ತಗೊಂತಿದ್ಯಾದ್ಮೇಲೆ ನೀನು ನನ್ನ ಶತ್ರು ಆಗ್ಬಿಟ್ಟಿಯಲ್ಲೋ ಮಹೇಶ. ಅಣ್ಣ, ನಿಮ್ಮಂತವ್ರು ನನ್ನ ಶತ್ರು ಆಗ್ತಾರೆ ಅಂದ್ರೆ ನನಗೆ ಆ ಮನೆನೇ ಬೇಡ ಅಣ್ಣ. ವಿಷಯ ಅರ್ಥ ಆದ್ರೆ ಸರಿ. ಅಡ್ವಾನ್ಸ್ ಕೊಟ್ಟಿದ್ಯಾ? ಹಾ ಹೌದಣ್ಣ. ವಾಪಸ್ ಇಸ್ಕೊಂಡ್ಬಿಡು. ಸರಿ ಅಣ್ಣ, ಇವತ್ತೇ ಇಸ್ಕೊಂಡ್ಬಿಡ್ತೀನಿ. ಆಯ್ತು. ಕೊಟ್ಟ ಅಡ್ವಾನ್ಸನ್ನು ವಾಪಸ್ ಇಸ್ಕೊಂಡಿದ್ದಾನೆ. ಆಸ್ಪತ್ರೆಗೆ ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಏನು ಮಾಡ್ಬೇಕು ನಾನು ಹೇಳು? ಅಪ್ಪ, ಈಗ ಅದನ್ನೆಲ್ಲ ಮಾತಾಡಿ ಪ್ರಯೋಜನ ಇಲ್ಲಪ್ಪ. ಬಾಪ ಆಸ್ಪತ್ರೆಗೆ ಹೋಗೋಣ. ಹೋಗಿ ಏನಮ್ಮ ಮಾಡೋದಲ್ಲಿ? ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ ಅಪ್ಪ. ಏನು ಮಾತಾಡ್ತೀಯಾ? ನಾನು ಅವ್ರ ಹತ್ರ ಮಾತಾಡಿ ದುಡ್ಡು ಕಟ್ಟೋದಿಕ್ಕೆ ಒಂದು ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಕೇಳ್ಕೊತೀನಿ ಅಪ್ಪ. ಬಾಪ ನೀನು. ಆಯಿತು, ನಿನ್ನ ಪ್ರಯತ್ನ ನೀ ಮಾಡು, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೀನು ಹೋಗಿರೋ, ನಾ ಬರ್ತೀನಿ, ಕೆಲಸ ಇತ್ತು. ಅಪ್ಪ, ಯಾವ ಕಡೆ ಹೋಗ್ತಿದೀಯಾ? ನನಗೆ ಒಂದು ಸ್ವಲ್ಪ ಕೆಲಸ ಇದೆ. ನೀನೊಂದು ಆಟೋ ತಗೊಂಡು ಹೋಗಿರೋ, ಜಾಗ್ರತೆ. ವೀರಭದ್ರ, ಹೆಂಗಿದೀಯಪ್ಪ? ನನ್ನ ರಕ್ತ ಸಂಬಂಧ ಅಂದ್ರೆ ನೀನೊಬ್ಬನೇ ಇರೋದು. ನನ್ನ ಮಕ್ಕಳು
ಸಂಪ್ರದಾಯದ ಪ್ರಕಾರ ಬಂದು ನಿನ್ ಕರೀಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡೇನು. ಕ್ಷಮಿಸ್ಬಿಡು ನನ್ನನ್ನ, ಕ್ಷಮಿಸ್ಬಿಡು. ಇದೇನು ಮದುವೆ ಮನೇಲಿ ಕಣ್ಣೀರ್ ಹಾಕ್ತಾ ಇದೆಯಲ್ಲ? ಸೋದರ ಮಾವ ಇಲ್ದೆ ಮದುವೆ ನಡಿಬಾರ್ದು ಅಂತ ವೀರಭದ್ರನೇ ನಿರ್ಧಾರ ಮಾಡಾಗಿದೆ. ಇನ್ನೇನು ನಾನು ಬಂದಾಯ್ತಲ್ಲ, ನಗ್ತಾ ಇರು. ಹೌದು ಕಡು, ಇದೇನೋ ನಿನ್ನ ಅವತಾರ. ನಿನಗೋಸ್ಕರ ಅಂತ ರೇಷ್ಮೆ ಪಂಚೆ ಶಲ್ಯ ಎಲ್ಲ ತಂದಿದ್ದೀನಿ ಕಣೋ. ಅಕ್ಕ, ಮನ್ಸ ಬದುಕಕ್ಕೆ 2 ಹೊತ್ತು ಊಟ ಬೇಕು, ಮೈ ಮುಚ್ಚಕ್ಕೆ 2 ಮೊಳ ಬಟ್ಟೆ ಇದ್ರೆ ಸಾಕು ಅಲ್ವಾ? ನೀನೇ ಹೇಳು. ಹಾಗಲ್ಲ ಕಣೋ, ಆದ್ರೂ ನಿನ್ನ ಈ ಥರ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಣೋ. ಅಕ್ಕ, ಮೈ ಮೇಲಿರೋ ಬಟ್ಟೆ ನೋಡೋ ಈ ಜನಕ್ಕೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ಅರ್ಥ ಆಗಲ್ಲ. ಪುರೋಹಿತ್ರೆ, ಮುಹೂರ್ತ ಮೀರೋಗ್ತಿದೆ. ಅಮ್ಮ, ಆಯ್ತಾಯ್ತು, ಅಲ್ಲಿ ಹೋಗೋ, ಅಲ್ಲಿ ನಿಂತ್ಕೋ. ಬನ್ನಿ ಬನ್ನಿ ಬನ್ನಿ. ವನಮಾಲೆ ಗದೇಶಾಂಗೆ ಶಂಕಿ ಚಕ್ರೆ ಚ ನಂದಕೆ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋಭಿರಕ್ಷತೋ. ವನಮಾಲಿ ಗದೇಶಾಂಗಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋಭಿರಕ್ಷತು. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಎಲ್ಲ ಗುರುವರು ಕೇಳಿ ನಮಸ್ಕಾರ ಮಾಡಿಸ್ಕೊಂಡ್ ಬನ್ನಿಮ್ಮ. ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಇಲ್ಲಮ್ಮ, ಸೋದರ ಮಾವನ ಕೈ ಕೊಡಿ ತಾಳಿ. ನೀವು ಆಶೀರ್ವಾದ ಮಾಡಿ ತಾಳಿ ಕೊಡಿಪ್ಪ. ಅಪ್ಪ ವೀರಭದ್ರ, ಗಂಡು ಹೆಣ್ಣು 100 ವರ್ಷ ಸಂತೋಷವಾಗಿ ಬಾಳೋ ಹಾಗೆ ಮಾಡಪ್ಪ.